ದರ್ಶನ್ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ನಿವಾಸಿ ಆಗಿದ್ದಾಗಿನಿಂದಲೂ ಸತತವಾಗಿ ಅವರನ್ನ ಕಾಡಿದ್ದು ಬೆನ್ನು ನೋವು. ಹಾಗೆ ನೋಡಿದ್ರೆ ಬೆನ್ನು ನೋವಿಗೆ ಸರ್ಜರಿ ಆಗ್ಲೇಬೇಕು ಅನ್ನೋ ನೆಪದಲ್ಲೇ ದರ್ಶನ್ ಈ ಹಿಂದೆ ಮಧ್ಯಂತರ ಬೇಲ್ ಪಡೆದು ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರು. ಆದ್ರೆ ಬೇಲ್ ಸಿಕ್ಕು ಆಚೆ ಬಂದು ತಿಂಗಳುಗಳು ಕಳೆದ್ರೂ ಕೂಡ ಸರ್ಜರಿ ಮಾಡಿಸ್ಕೊಳ್ಳೋ ಗೋಜಿಗೆ ಹೋಗ್ತಾ ಇಲ್ಲ ಚಾಲೆಂಜಿಂಗ್ ಸ್ಟಾರ್. ಸ್ವಲ್ಪ ದಿನ ಮಾಯವಾಗಿದ್ದ ಬೆನ್ನು ನೋವು ಇದೀಗ ಮತ್ತೆ ಕಾಡೋಕ್ ಪ್ರಾರಂಭ ಆಗಿದೆಯಂತೆ. ಕೋರ್ಟ್ ವಿಚಾರಣೆಗೂ ಹಾಜರಾಗೋಕೆ ಸಾಧ್ಯವಾಗದಷ್ಟರ ಮಟ್ಟಿಗೆ ಈ ಬೆನ್ನು ನೋವು ಕಾಟ ಕೊಡ್ತಿದೆಯಂತೆ. ಯಾವಾಗ ವಿಚಾರಣೆಗೆ ದರ್ಶನ್ ಆಬ್ಸೆಂಟ್ ಆದ್ರೂ ವಾರ್ನ್ ಮಾಡಿದೆ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ, ಗೈರಾದ ದರ್ಶನ್ ವಿರುದ್ಧ ಕೋರ್ಟ್ ಗರಂ. ಮುಂದೆ ಹೀಗಾಗದಂತೆ ದರ್ಶನ್ಗೆ ವಾರ್ನ್. ಕಳೆದ ಡಿಸೆಂಬರ್ ಮಧ್ಯದ ತನಕ ಕಂಟಿನ್ಯೂಯಸ್ ಆಗಿ ನಡೆದಿದ್ದು ದರ್ಶನ್ ಬೇಲ್ ವಿಚಾರಣೆ. ನಂತರ ಬೇಲ್ ಸಿಕ್ಕಿದ್ರೂ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕಾದ ಅನಿವಾರ್ಯತೆ. ಈ ಹಿಂದೆ ಕೋರ್ಟ್ನಲ್ಲಿ ಬೇಲ್ ಪಡಿಬೇಕಾದ್ರೆ ದರ್ಶನ್ ವಕೀಲರು ಅಲ್ಲಿ ಮುಂದಿಟ್ಟಿದ್ದು ದರ್ಶನ್ ಬೆನ್ನು ನೋವಿನ ಬಗೆಗಿನ ರಿಪೋರ್ಟ್. ಆಗ ರೆಗ್ಯುಲರ್ ಬೇಲ್ ಪಡಿಬೇಕಾದ್ರೆ ಕೋರ್ಟ್ಗೆ ಡಿ ವಕೀಲರು ಕೊಟ್ಟ ಮೇನ್ ಕಾರಣ ಬೆನ್ನು ನೋವಿನ ಬಾಧೆಯಿಂದ ಬಳಲ್ತಿರೋ ದರ್ಶನ್ಗೆ ಸರ್ಜರಿ ಮಾಡಬೇಕಂತ. ಅದಕ್ಕೂ ಮುನ್ನ ಮಧ್ಯಂತರ ಬೇಲ್ ಪಡಿಬೇಕಿದ್ರು ದರ್ಶನ್ ಲಾಯರ್ ಸಿವಿ ನಾಗೇಶ್ ಕೋರ್ಟ್ನಲ್ಲಿ ಮುಂದಿಟ್ಟಿದ್ದು ಇದೇ ಬೆನ್ನು ನೋವಿಗೆ ಸರ್ಜರಿ ಕಾರಣವನ್ನ. ಇದಕ್ಕಾಗಿ ಆಗ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ರನ್ನ ವಾರಗಳ ಕಾಲ ದಾಖಲಿಸಿತ್ತಾದ್ರೂ ಅಲ್ಲೂ ನಡೀಲೇ ಇಲ್ಲ ಸರ್ಜರಿ. ಇದು ಕೋರ್ಟ್ ದಾರಿ ತಪ್ಪಿಸೋ ಕತೆ ಅಂತ ಆ ಸಮಯದಲ್ಲಿ ಆಕ್ಷೇಪ ಕೇಳಿ ಬಂದಿದ್ದು ಸತ್ಯ. ಇದಾದ ಮೇಲೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಆದ ಮೇಲೆ ಯಾರೂ ಈ ಬೆನ್ನು ನೋವಿನ ಸರ್ಜರಿ ಕಂಡೀಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೇ ಇಲ್ಲ. ಇದಾದ ಮೇಲೆ ದರ್ಶನ್ ಮೈಸೂರಿನಲ್ಲಿ ತಮ್ಮ ಫ್ಯಾಮಿಲಿ ಡಾಕ್ಟರ್ ಬಳಿ ಸರ್ಜರಿ ಮಾಡಿಸೋ ಬಗ್ಗೆ ಮಾತು ಕೇಳಿ ಬಂತಾದ್ರೂ ಇದೂ ನಡೀಲಿಲ್ಲ. ಇದಾದ ಮೇಲೆ ದರ್ಶನ್ ಬೆಂಗಳೂರಿಂದ ಮೈಸೂರಿಗೆ ತೆರಳೋ ಬಗ್ಗೆ ಪದೇ ಪದೇ ಕೋರ್ಟ್ ಪರ್ಮಿಷನ್ ತಗೊಂಡಿದ್ದು, ಆಗಾಗ್ಗೆ ಫಿಸಿಯೋಥೆರಪಿ ಮಾಡಿಸಿಕೊಳ್ಳತೊಡಗಿದ್ದು ಇವೆಲ್ಲ ಹಳೆ ಕತೆ. ಇದೀಗ ದರ್ಶನ್ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು ಕೋರ್ಟ್ಗೆ ಗೈರು ಹಾಜರಿಯಾದ ಕಾರಣ. ದರ್ಶನ್ ಪವಿತ್ರ ಗೌಡ ಅಂಡ್ ಗ್ಯಾಂಗ್ಗೆ ರೆಗ್ಯುಲರ್ ಬೇಲ್ ಆದಾಗಿನಿಂದಲೂ ಪ್ರತಿ ತಿಂಗಳು ಮಿಸ್ ಇಲ್ಲದೆ ಬರಬೇಕಾಗಿದ್ದು ನಿಯಮ. ಆದ್ರೆ ಇಲ್ಲಿ ಈ ಸಲ ಕೋರ್ಟ್ ವಿಚಾರಣೆಗೆ ಆಬ್ಸೆಂಟ್ ಆದ ದರ್ಶನ್ ಇದಕ್ಕೆ ಕೊಟ್ಟ ಕಾರಣ ಮತ್ತದೇ ಬೆನ್ನು ನೋವು. ಈ ಹಿಂದೆ ಪರಪ್ಪನ ಅಗ್ರಹಾರ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಮುದ್ದೆ ಮುರಿಬೇಕಾದ್ರೂ ಅನುಭವಿಸಿದ್ದು ಮತ್ತಿದೆ ಬೆನ್ನು ನೋವಿನ ನರಕಯಾತನೆಯನ್ನ. ಇದಕ್ಕೆ ಸರ್ಜರಿಯೊಂದೇ ಉಪಾಯ ಅಂತ ವೈದ್ಯರು ಈ ಹಿಂದೆಯೇ ಕ್ಲಿಯರ್ ಆಗಿ ಹೇಳಿದ್ರು. ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಲೇ ಇಲ್ಲ ಸಾರಥಿ. ಕೋರ್ಟ್ ಈ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಕೊಟ್ಟು ಸರ್ಜರಿಯಿಂದ ತಪ್ಪಿಸಿಕೊಂಡ ದರ್ಶನ್ ಈಗ ಇದರ ಫಲ ಅನುಭವಿಸುತ್ತಿರುವಂತಿದೆ. ಈಗ ಬಿಟ್ಟು ಬಿಡದೆ ಕಾಡ್ತಿದೆ ಮತ್ತದೇ ಬೆನ್ನು ನೋವು. ಈ ಹಿಂದಿನ ದರ್ಶನ್ ನೆಪಗಳ ಬಗ್ಗೆ ಕೋರ್ಟ್ಗೆ ಗೊತ್ತಿರದೇನಿಲ್ಲ. ಸರ್ಜರಿಗೆ ಅಂತ ಬೇಲ್ ತಗೊಂಡು ಆಪರೇಷನ್ ಮಾಡಿಸಿಕೊಳ್ಳದೆ ಈಗ ವಿಚಾರಣೆ ಇದ್ದಾಗ ಬೆನ್ನು ನೋವಿನ ನೆಪದಲ್ಲಿ ತಪ್ಪಿಸಿಕೊಳ್ಳೋ ಚಾಳಿಗೆ ಕೆಂಗಣ್ಣು ಬೀರಿದೆ 57ನೇ ಸಿಸಿಎಚ್ ಕೋರ್ಟ್. ಇನ್ನೊಂದ್ಸಲ ವಿಚಾರಣೆಗೆ ಗೈರು ಹಾಜರಾಗದೆ ಇದ್ರೆ ಸರಿ ಹೋಗಲ್ಲ ಅಂತ ಖಡಕ್ ವಾರ್ನ್ ಮಾಡಿಬಿಟ್ಟಿದೆ ಕೋರ್ಟ್. ದರ್ಶನ್ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ನಿವಾಸಿ ಆಗಿದ್ದಾಗಿನಿಂದಲೂ ಸತತವಾಗಿ ಅವರನ್ನ ಕಾಡಿದ್ದು ಬೆನ್ನು ನೋವು. ಹಾಗೆ ನೋಡಿದ್ರೆ ಬೆನ್ನು ನೋವಿಗೆ ಸರ್ಜರಿ ಆಗ್ಲೇಬೇಕು ಅನ್ನೋ ನೆಪದಲ್ಲೇ ದರ್ಶನ್ ಈ ಹಿಂದೆ ಮಧ್ಯಂತರ ಬೇಲ್ ಪಡೆದು ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರು. ಆದ್ರೆ ಬೇಲ್ ಸಿಕ್ಕು ಆಚೆ ಬಂದು ತಿಂಗಳುಗಳು ಕಳೆದ್ರೂ ಕೂಡ ಸರ್ಜರಿ ಮಾಡಿಸ್ಕೊಳ್ಳೋ ಗೋಜಿಗೆ ಹೋಗ್ತಾ ಇಲ್ಲ ಚಾಲೆಂಜಿಂಗ್ ಸ್ಟಾರ್. ಸ್ವಲ್ಪ ದಿನ ಮಾಯವಾಗಿದ್ದ ಬೆನ್ನು ನೋವು ಇದೀಗ ಮತ್ತೆ ಕಾಡೋಕ್ ಪ್ರಾರಂಭ ಆಗಿದೆಯಂತೆ. ಕೋರ್ಟ್ ವಿಚಾರಣೆಗೂ ಹಾಜರಾಗೋಕೆ ಸಾಧ್ಯವಾಗದಷ್ಟರ ಮಟ್ಟಿಗೆ ಈ ಬೆನ್ನು ನೋವು ಕಾಟ ಕೊಡ್ತಿದೆಯಂತೆ. ಯಾವಾಗ ವಿಚಾರಣೆಗೆ ದರ್ಶನ್ ಆಬ್ಸೆಂಟ್ ಆದ್ರೂ ವಾರ್ನ್ ಮಾಡಿದೆ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ, ಗೈರಾದ ದರ್ಶನ್ ವಿರುದ್ಧ ಕೋರ್ಟ್ ಗರಂ. ಮುಂದೆ ಹೀಗಾಗದಂತೆ ದರ್ಶನ್ಗೆ ವಾರ್ನ್. ಕಳೆದ ಡಿಸೆಂಬರ್ ಮಧ್ಯದ ತನಕ ಕಂಟಿನ್ಯೂಯಸ್ ಆಗಿ ನಡೆದಿದ್ದು ದರ್ಶನ್ ಬೇಲ್ ವಿಚಾರಣೆ. ನಂತರ ಬೇಲ್ ಸಿಕ್ಕಿದ್ರೂ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕಾದ ಅನಿವಾರ್ಯತೆ. ಈ ಹಿಂದೆ ಕೋರ್ಟ್ನಲ್ಲಿ ಬೇಲ್ ಪಡಿಬೇಕಾದ್ರೆ ದರ್ಶನ್ ವಕೀಲರು ಅಲ್ಲಿ ಮುಂದಿಟ್ಟಿದ್ದು ದರ್ಶನ್ ಬೆನ್ನು ನೋವಿನ ಬಗೆಗಿನ ರಿಪೋರ್ಟ್. ಆಗ ರೆಗ್ಯುಲರ್ ಬೇಲ್ ಪಡಿಬೇಕಾದ್ರೆ ಕೋರ್ಟ್ಗೆ ಡಿ ವಕೀಲರು ಕೊಟ್ಟ ಮೇನ್ ಕಾರಣ
ಬೆನ್ನು ನೋವಿನ ಬಾಧೆಯಿಂದ ಬಳಲ್ತಿರೋ ದರ್ಶನ್ಗೆ ಸರ್ಜರಿ ಮಾಡಬೇಕಂತ. ಅದಕ್ಕೂ ಮುನ್ನ ಮಧ್ಯಂತರ ಬೇಲ್ ಪಡಿಬೇಕಿದ್ರು ದರ್ಶನ್ ಲಾಯರ್ ಸಿವಿ ನಾಗೇಶ್ ಕೋರ್ಟ್ನಲ್ಲಿ ಮುಂದಿಟ್ಟಿದ್ದು ಇದೇ ಬೆನ್ನು ನೋವಿಗೆ ಸರ್ಜರಿ ಕಾರಣವನ್ನ. ಇದಕ್ಕಾಗಿ ಆಗ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ರನ್ನ ವಾರಗಳ ಕಾಲ ದಾಖಲಿಸಿತ್ತಾದ್ರೂ ಅಲ್ಲೂ ನಡೀಲೇ ಇಲ್ಲ ಸರ್ಜರಿ. ಇದು ಕೋರ್ಟ್ ದಾರಿ ತಪ್ಪಿಸೋ ಕತೆ ಅಂತ ಆ ಸಮಯದಲ್ಲಿ ಆಕ್ಷೇಪ ಕೇಳಿ ಬಂದಿದ್ದು ಸತ್ಯ. ಇದಾದ ಮೇಲೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಆದ ಮೇಲೆ ಯಾರೂ ಈ ಬೆನ್ನು ನೋವಿನ ಸರ್ಜರಿ ಕಂಡೀಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೇ ಇಲ್ಲ. ಇದಾದ ಮೇಲೆ ದರ್ಶನ್ ಮೈಸೂರಿನಲ್ಲಿ ತಮ್ಮ ಫ್ಯಾಮಿಲಿ ಡಾಕ್ಟರ್ ಬಳಿ ಸರ್ಜರಿ ಮಾಡಿಸೋ ಬಗ್ಗೆ ಮಾತು ಕೇಳಿ ಬಂತಾದ್ರೂ ಇದೂ ನಡೀಲಿಲ್ಲ. ಇದಾದ ಮೇಲೆ ದರ್ಶನ್ ಬೆಂಗಳೂರಿಂದ ಮೈಸೂರಿಗೆ ತೆರಳೋ ಬಗ್ಗೆ ಪದೇ ಪದೇ ಕೋರ್ಟ್ ಪರ್ಮಿಷನ್ ತಗೊಂಡಿದ್ದು, ಆಗಾಗ್ಗೆ ಫಿಸಿಯೋಥೆರಪಿ ಮಾಡಿಸಿಕೊಳ್ಳತೊಡಗಿದ್ದು ಇವೆಲ್ಲ ಹಳೆ ಕತೆ. ಇದೀಗ ದರ್ಶನ್ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು ಕೋರ್ಟ್ಗೆ ಗೈರು ಹಾಜರಿಯಾದ ಕಾರಣ. ದರ್ಶನ್ ಪವಿತ್ರ ಗೌಡ ಅಂಡ್ ಗ್ಯಾಂಗ್ಗೆ ರೆಗ್ಯುಲರ್ ಬೇಲ್ ಆದಾಗಿನಿಂದಲೂ ಪ್ರತಿ ತಿಂಗಳು ಮಿಸ್ ಇಲ್ಲದೆ ಬರಬೇಕಾಗಿದ್ದು ನಿಯಮ. ಆದ್ರೆ ಇಲ್ಲಿ ಈ ಸಲ ಕೋರ್ಟ್ ವಿಚಾರಣೆಗೆ ಆಬ್ಸೆಂಟ್ ಆದ ದರ್ಶನ್ ಇದಕ್ಕೆ ಕೊಟ್ಟ ಕಾರಣ ಮತ್ತದೇ ಬೆನ್ನು ನೋವು. ಈ ಹಿಂದೆ ಪರಪ್ಪನ ಅಗ್ರಹಾರ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಮುದ್ದೆ ಮುರಿಬೇಕಾದ್ರೂ ಅನುಭವಿಸಿದ್ದು ಮತ್ತಿದೆ ಬೆನ್ನು ನೋವಿನ ನರಕಯಾತನೆಯನ್ನ. ಇದಕ್ಕೆ ಸರ್ಜರಿಯೊಂದೇ ಉಪಾಯ ಅಂತ ವೈದ್ಯರು ಈ ಹಿಂದೆಯೇ ಕ್ಲಿಯರ್ ಆಗಿ ಹೇಳಿದ್ರು. ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಲೇ ಇಲ್ಲ ಸಾರಥಿ. ಕೋರ್ಟ್ ಈ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಕೊಟ್ಟು ಸರ್ಜರಿಯಿಂದ ತಪ್ಪಿಸಿಕೊಂಡ ದರ್ಶನ್ ಈಗ ಇದರ ಫಲ ಅನುಭವಿಸುತ್ತಿರುವಂತಿದೆ. ಈಗ ಬಿಟ್ಟು ಬಿಡದೆ ಕಾಡ್ತಿದೆ ಮತ್ತದೇ ಬೆನ್ನು ನೋವು. ಈ ಹಿಂದಿನ ದರ್ಶನ್ ನೆಪಗಳ ಬಗ್ಗೆ ಕೋರ್ಟ್ಗೆ ಗೊತ್ತಿರದೇನಿಲ್ಲ. ಸರ್ಜರಿಗೆ ಅಂತ ಬೇಲ್ ತಗೊಂಡು ಆಪರೇಷನ್ ಮಾಡಿಸಿಕೊಳ್ಳದೆ ಈಗ ವಿಚಾರಣೆ ಇದ್ದಾಗ ಬೆನ್ನು ನೋವಿನ ನೆಪದಲ್ಲಿ ತಪ್ಪಿಸಿಕೊಳ್ಳೋ ಚಾಳಿಗೆ ಕೆಂಗಣ್ಣು ಬೀರಿದೆ 57ನೇ ಸಿಸಿಎಚ್ ಕೋರ್ಟ್. ಇನ್ನೊಂದ್ಸಲ ವಿಚಾರಣೆಗೆ ಗೈರು ಹಾಜರಾಗದೆ ಇದ್ರೆ ಸರಿ ಹೋಗಲ್ಲ ಅಂತ ಖಡಕ್ ವಾರ್ನ್ ಮಾಡಿಬಿಟ್ಟಿದೆ ಕೋರ್ಟ್. ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ನಿವಾಸಿ ಆಗಿದ್ದಾಗಿನಿಂದಲೂ ಸತತವಾಗಿ ಅವರನ್ನ ಕಾಡಿದ್ದು ಬೆನ್ನು ನೋವು. ಹಾಗೆ ನೋಡಿದ್ರೆ ಬೆನ್ನು ನೋವಿಗೆ ಸರ್ಜರಿ ಆಗ್ಲೇಬೇಕು ಅನ್ನೋ ನೆಪದಲ್ಲೇ ದರ್ಶನ್ ಈ ಹಿಂದೆ ಮಧ್ಯಂತರ ಬೇಲ್ ಪಡೆದು ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರು. ಆದ್ರೆ ಬೇಲ್ ಸಿಕ್ಕು ಆಚೆ ಬಂದು ತಿಂಗಳುಗಳು ಕಳೆದ್ರೂ ಕೂಡ ಸರ್ಜರಿ ಮಾಡಿಸ್ಕೊಳ್ಳೋ ಗೋಜಿಗೆ ಹೋಗ್ತಾ ಇಲ್ಲ ಚಾಲೆಂಜಿಂಗ್ ಸ್ಟಾರ್. ಸ್ವಲ್ಪ ದಿನ ಮಾಯವಾಗಿದ್ದ ಬೆನ್ನು ನೋವು ಇದೀಗ ಮತ್ತೆ ಕಾಡೋಕ್ ಪ್ರಾರಂಭ ಆಗಿದೆಯಂತೆ. ಕೋರ್ಟ್ ವಿಚಾರಣೆಗೂ ಹಾಜರಾಗೋಕೆ ಸಾಧ್ಯವಾಗದಷ್ಟರ ಮಟ್ಟಿಗೆ ಈ ಬೆನ್ನು ನೋವು ಕಾಟ ಕೊಡ್ತಿದೆಯಂತೆ. ಯಾವಾಗ ವಿಚಾರಣೆಗೆ ದರ್ಶನ್ ಆಬ್ಸೆಂಟ್ ಆದ್ರೂ ವಾರ್ನ್ ಮಾಡಿದೆ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ, ಗೈರಾದ ದರ್ಶನ್ ವಿರುದ್ಧ ಕೋರ್ಟ್ ಗರಂ. ಮುಂದೆ ಹೀಗಾಗದಂತೆ ದರ್ಶನ್ಗೆ ವಾರ್ನ್. ಕಳೆದ ಡಿಸೆಂಬರ್ ಮಧ್ಯದ ತನಕ ಕಂಟಿನ್ಯೂಸ್ ಆಗಿ ನಡೆದಿದ್ದು ದರ್ಶನ್ ಬೇಲ್ ವಿಚಾರಣೆ. ನಂತರ ಬೇಲ್ ಸಿಕ್ಕಿದ್ರೂ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕಾದ ಅನಿವಾರ್ಯತೆ. ಈ ಹಿಂದೆ ಕೋರ್ಟ್ನಲ್ಲಿ ಬೇಲ್ ಪಡಿಬೇಕಾದ್ರೆ ದರ್ಶನ್ ವಕೀಲರು ಅಲ್ಲಿ ಮುಂದಿಟ್ಟಿದ್ದು ದರ್ಶನ್ ಬೆನ್ನು ನೋವಿನ ಬಗೆಗಿನ ರಿಪೋರ್ಟ್.